Hi friends, Nanu Maltesh. In this video, I am going to discuss about SSLC NCE RT Mathematics Subject Introduction to Trigonometry Chapter, page number 50, exercise number 11.1, sixth problem. Sixth problem ಏನು ಹೇಳುತ್ತೆ ಅಂತಂದ್ರೆ, if angle A and angle B are acute angles such that cos A is equal to cos B, then show that angle A is equal to angle B ಅಂತ ಇದೆ. ಅಂದ್ರೆ angle A and angle B are acute angles ಅಂತಂದ್ರೆ they are less than 90 degrees ಅಂತ. So angle A and angle B are acute angles means they are less than 90 degrees. ಆಮೇಲೆ such that cos A is equal to cos B ಅಂತ. ಮತ್ತೆ then show that angle A is equal to angle B ಅಂತ. So by using trigonometric ratios we have to show that angle A is equal to angle B. Solution. So before we going to solve this problem, we have to draw one right angle triangle. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ವಿಚ್ ಈಸ್ ರೈಟ್ ಆಂಗಲ್ಡ್ ಅಟ್ ಸಿ. ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಸೊ ನೋಡಿ, ಇವು ಆಂಗಲ್ ಎ ಅಂಡ್ ಆಂಗಲ್ ಬಿ ಆರ್ ಅಕ್ಯೂಟ್ ಆಂಗಲ್ಸ್ ಅಂತಂದ್ರೆ ಅವು ಅಕ್ಯೂಟ್ ಆಂಗಲ್ಸ್ ಆಗಿರ್ತವೆ. ಬಿಕಾಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದಮೇಲೆ ಸೊ ಟೋಟಲ್ ಸಮ್ ಆಫ್ 3 ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಅಂತ ಗೊತ್ತಿದೆ ನಮಗೆ. ಸೊ ಹಾಗಾಗಿ ಆಂಗಲ್ ಸಿ ಇಸ್ ಕೊಟ್ಟು 90 ಡಿಗ್ರಿ ಇದ್ಮೇಲೆ ಇವೆರಡು ಸಮ್ ಆಫ್ ಆಂಗಲ್ ಎ ಅಂಡ್ ಆಂಗಲ್ ಬಿ ಇಸ್ ಕೊಟ್ಟು 90 ಡಿಗ್ರಿ. ಸೊ ದೇರ್ ಫಾರ್ ಅವೆರಡು ಕೂಡ ಏನಾಗಿರುತ್ತೆ, ಅಕ್ಯೂಟ್ ಆಂಗಲ್ಸ್ ಆಗಿರುತ್ತೆ. ಸೊ ಈಗ ಬರ್ಕೋಣ ಇಲ್ಲಿ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. angle ACB is equal to 90 degree. So ACB is equal to 90 degree ಆದ್ಮೇಲೆ angle A and angle B are acute angles. They are less than 90 degrees. ಇದು ಎರಡು ಸಮ್ಮುಗಳು ಕೂಡ ಎಷ್ಟಿರುತ್ತೆ, ಸೊ ಈಕ್ವಲ್ ಟು 90 ಡಿಗ್ರಿ ಆಗಿರೋದ್ರಿಂದ they are called as acute angles. Therefore angle A and angle B are acute angles. So now ಈಗ cos A and cos B ಗಳನ್ನು ಕಂಡುಹಿಡಿಯೋಣ ನಾವು by using trigonometric ratios. Now cos A, so first one ಯಾವ್ದಿದೆ ಇಲ್ಲಿ, cos A ಇರೋದ್ರಿಂದ cos A ಕಂಡುಹಿಡಿಯೋಣ. So cos A is equal to what are the trigonometric ratios means, so angle A ಗೆ ಆಪೋಸಿಟ್ ಆಗಿರ್ತಕ್ಕಂಥ angle B, ಅದು ಸೈಡ್ BC. So cos A is equal to adjacent side by hypotenuse. So ಆ ರೀತಿ ರೇಷಿಯೋ ಬರುತ್ತೆ, ಇದು adjacent side by hypotenuse. ಸೊ adjacent side ಯಾವುದು, ಇದು ನೋಡಿ, ಇದು ಆಪೋಸಿಟ್ ಆಗಿರುತ್ತೆ, ಇದು ಆಪೋಸಿಟ್ ಸೈಡ್. ದಿಸ್ ಈಸ್ adjacent side, this is hypotenuse. ಸೊ ಕಾಸ್ ಎ ಅಂತ ಅಂದ್ರೆ ನೋಡಿ, ಎಗೆ ಆಂಗಲ್ ಎಗೆ ಆಪೋಸಿಟ್ ಆಗಿರ್ತಕ್ಕಂಥ ಬಿ ಸಿ ಆಪೋಸಿಟ್ ಆಗಿರುತ್ತೆ, ಇದು ಅಡ್ಜಸೆಂಟ್ ಆಗಿರುತ್ತೆ, ಇದು ಹೈಪೋಟೆನಸ್ ಇರುತ್ತೆ. ಸೊ ಕಾಸ್ ಎ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ದಪ್ಪ ಅಂದ್ರೆ ಅಡ್ಜಸೆಂಟ್ ಸೈಡ್, ದಟ್ ಈಸ್ ಎ ಸಿ ಬೈ ಹೈಪೋಟೆನಸ್ ಮೀನ್ಸ್ ಎ ಬಿ. ಸೊ ಕಾಸ್ ಎ ಗೊತ್ತಾಯ್ತು. ನಂತರ ಕಾಸ್ ಬಿ ಅನ್ನು ನಾವು ಫೈಂಡ್ ಔಟ್ ಮಾಡೋಣ. ಸೊ ಕಾಸ್ ಬಿ ಅಂತಂದ್ರೆ, ಸೊ ಬಿ ಆಂಗಲ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಸೈಡು ಆಪೋಸಿಟ್ ಸೈಡು, ಮತ್ತೆ ಉಳಿದಿರ್ತಕ್ಕಂಥದ್ದು ಯಾವ ಸೈಡ್ ಆಗುತ್ತೆ, ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಈಗ ನಾವು ಕಾಸ್ ಬಿ ಕಂಡುಹಿಡಿಯೋಣ. ಸೊ ಕಾಸ್ ಬಿ ಈಸ್ ಈಕ್ವಲ್ ಟು, ಸೊ ಸೇಮ್ ರೇಷಿಯೋ ಸೇಮ್ ಇರುತ್ತೆ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಯಾವುದು, ಸೊ ದಟ್ ಈಸ್ ಬಿ ಸಿ hypotenuse AB. ಸೊ ಇಲ್ಲಿ ನೋಡಿ, ಕಾಸ್ ಎ ಕಾಸ್ ಬಿ ಗೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗಳನ್ನು ಕಂಡುಹಿಡಿದ್ವಿ. ಸೊ ಗಿವನ್ ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಬಿ. ಸೊ ಇಲ್ಲಿ ಬರ್ಕೋಣ.
So here given cos A is equal to cos B. ಸೊ ಕಾಸ್ ಎ ಇಸ್ ಕೂಡ ಕಾಸ್ ಬಿ ಅಂತಂದ್ರೆ ಈ ರೇಷಿಯೋಸ್ಗಳನ್ನು ನಾವು ಈಕ್ವೇಟ್ ಮಾಡ್ತಾ ಹೋಗ್ಬೇಕು. ಯಾವುದಂದ್ರೆ ನೋಡಿ, ಎ ಸಿ ಬೈ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ. ಸೊ ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಎ ಬಿ ಇಲ್ಲಿಗೆ ಹೋಗುತ್ತೆ, ಅಥವಾ ಎ ಬಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಯಾಕಂದ್ರೆ ಡಿನಾಮಿನೇಟರ್ ಇರೋದ್ರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಆಗೋದ್ರಿಂದ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫಾರ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂದ್ರೆ ನೋಡಿ, ಎ ಸಿ ಸೈಡು ಬಿ ಸಿ ಸೈಡ್ಗೆ ಈಕ್ವಲ್ ಆಗುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಬೋಣ ಇಲ್ಲಿ. ಸೊ ಎ ಬಿ ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಈಕ್ವಲ್ಸ್ ಇಂದ ಅವು ಡಿನಾಮಿನೇಟರ್ ಇರೋದ್ರಿಂದ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫಾರ್ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಆಯ್ತು. ಸೊ ಇನ್ ದ ಡಯಾಗ್ರಾಮ್ ಏನಾಯ್ತು, ಇಲ್ಲಿ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆದ್ಮೇಲೆ ಏನಾಗ್ತದೆ, ಟ್ರಯಾಂಗಲ್ ಎ ಬಿ ಸಿ ಇಸ್ ಅನ್ ಐಸೋಸೆಲಸ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗುತ್ತೆ. ಯಾಕಂದ್ರೆ ಇದು ರೈಟ್ ಆಂಗಲ್ ಇರೋದ್ರಿಂದ ಮತ್ತು ಈ ಎರಡು ಸೈಡ್ಗಳು ಈಕ್ವಲ್ ಆಗಿರೋದ್ರಿಂದ ಟ್ರಯಾಂಗಲ್ ಎ ಬಿ ಸಿ ಈಸ್ an isosceles right angled triangle. So therefore triangle ABC is an isosceles right angled triangle. ಸೊ ಆಮೇಲೆ ನೋಡಿ, ಐಸೋಸೆಲಸ್ ಟ್ರಯಾಂಗಲ್ ಆದ್ಮೇಲೆ ಟೂ ಸೈಡ್ಸ್ ಈಕ್ವಲ್ ಆಗ್ಬಿಡ್ತು. ಸೊ ಹಾಗಾಗಿ ಇದನ್ನ ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ವಿ. ದ ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತಂದ್ರೆ ಐಸೋಸೆಲಸ್ ಟ್ರಯಾಂಗಲ್ ಅಲ್ಲಿ ನೋಡಿ, ಇವೆರಡು ಆಂಗಲ್ಗಳು ಈಕ್ವಲ್ ಆದ್ಮೇಲೆ ಈ ಎರಡು ಸೈಡ್ಸ್ಗಳು ಈಕ್ವಲ್ ಆಗಿರುತ್ತೆ ಅಂತ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ದೇರ್ಫಾರ್ ಆಂಗಲ್ಸ್ opposite to equal sides are equal. ಅದು ಐಸೋಸೆಲಸ್ ಟ್ರಯಾಂಗಲ್ ಆದ ನಂತರ ಏನಾಗುತ್ತೆ, ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ನೋಡಿ, ಈ ಒಂದು ಸೈಡ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಆಂಗಲ್ಲು ಮತ್ತೆ ಈ ಆಂಗಲ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಈ ಸೈಡ್ ಎರಡು ಕೂಡ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ ಆಂಗಲ್ ಎ ಈಸ್ ಈಕ್ವಲ್ ಟು ಆಂಗಲ್ ಬಿ ಆದ್ಮೇಲೆ ಆ ಸೈಡ್ ಎ ಸಿ ಈಸ್ ಈಕ್ವಲ್ ಟು ಸೈಡ್ ಬಿ ಸಿ ಆಗಿರುತ್ತೆ ಅಂತ ಅದರ ಅರ್ಥ. ಸೊ ಆಮೇಲೆ ಈಗ ನಾವು ಆಂಗಲ್ ಎ ಈಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಪ್ರೂವ್ ಮಾಡಬೇಕಾಗಿರೋದ್ರಿಂದ ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಆಂಗಲ್ಸ್ ಸಮ್ ಆಫ್ ದಿ 3 ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಅದನ್ನ ತಗೋಣ ನಾವು. Therefore, angle A plus angle B plus angle C is equal to 180 degree. So, angle A, angle B, angle C is equal to 180 degree. So, ಇಲ್ಲಿ ನೋಡ್ರಿ angle C ನಮಗೆ ಗೊತ್ತು. angle C ನಮಗೆ ಗೊತ್ತು ಎಷ್ಟು ಅಂತಂದ್ರೆ 90 ಡಿಗ್ರಿ ಇರುತ್ತೆ ಅಂತ. ಸೊ ಇವನ್ನ ಹಾಗೆ ಬರ್ಕೋಣ. angle C, angle A plus angle B plus 90 degree is equal to 180 degree. So ಈಗ angle A plus angle B is equal to 180 degree minus 90 degree is equal to 90 degree. So ಇಲ್ಲಿ angle A is equal to angle B is equal to 90 degree by 2 because AC is equal to BC ಅಂತ ನೋಡಿ. AC is equal to BC ಆಗಿರೋದ್ರಿಂದ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಆಗುತ್ತೆ. ಸೊ 90 by 2 ಅಂತಂದ್ರೆ ಎಷ್ಟು ಡಿಗ್ರಿ ಬರುತ್ತಪ್ಪ ಅಂತಂದ್ರೆ 45 ಡಿಗ್ರಿ ಬರುತ್ತೆ. ಸೊ 90 by 2. ಸೊ ದೇರ್ಫಾರ್ ಆಂಗಲ್ ಎ ಇಸ್ ಈಕ್ವಲ್ ಟು 45 ಡಿಗ್ರಿ, ಆಂಗಲ್ ಬಿ ಇಸ್ ಈಕ್ವಲ್ ಟು 45 ಡಿಗ್ರಿ. ಸೊ ದೇರ್ಫಾರ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ನಮಗೆ ಕ್ಲಿಯರ್ ಆಗಿ ಬರುತ್ತೆ. ಸೊ ನೋಡಿ, ಇನ್ನೊಂದ್ಸರಿ ನೋಡೋಣ. If angle A and angle B are acute angles such that cos A is equal to cos B, then show that angle A is equal to angle B ಅಂತ ಇದೆ. So before we going to show
angle A is equal to angle B. First we draw one right angled triangle ACB. So angle C is equal to 90 degree. So ಇಲ್ಲಿ angle triangle ABC ನಲ್ಲಿ angle ACB is equal to 90 degree ಆದರೆ ಇವೆರಡು ಆಟೋಮೆಟಿಕ್ ಆಗಿ acute angles ಆಗಿರಬೇಕು. ಯಾಕಂದ್ರೆ sum of these two angles is equal to or equal to 90 degree ಆಗುತ್ತೆ. ಸೊ ಈಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕಾಸ್ ಎ ಅಂಡ್ ಕಾಸ್ ಬಿ ಗೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಾಕೊಂಡ್ರೆ ಕಾಸ್ ಎ ಕೊಟ್ಟು ಅಡ್ಜಸೆಂಟ್ ಸೈಡ್ ಬೈ ಹೈಪಾಟೆನಸ್ ಅಂತಂದ್ರೆ ಯಾವ್ದು ಬರುತ್ತೆ ಎ ಸಿ ಬೈ ಎ ಬಿ. ಸೊ ಅದೇ ತರ ಕಾಸ್ ಬಿ ಗೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಾಕಿದ್ರೆ ಸೊ ಯಾವುದು ಇದು ಆಪೋಸಿಟ್ ಆಗುತ್ತೆ. ಸೊ ಬಿ ಸಿ ಬೈ ಎ ಬಿ. ಸೊ ಕಾಸ್ ಎ ಇಸ್ ಕೊಟ್ಟು ಕಾಸ್ ಬಿ ಅಂತ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ. ಸೊ ಎ ಬಿ ಎರಡು ಕೂಡ ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಬರುತ್ತೆ. ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತಂದ್ಮೇಲೆ ಅದು ಟ್ರಯಾಂಗಲ್ ಎ ಬಿ ಸಿ ಅಂತಕ್ಕಂಥದ್ದು ಐಸೋಸೆಲಸ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗುತ್ತೆ. ಸೊ ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ಮೇಲೆ ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್, ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇವೆರಡು ಈಕ್ವಲ್ ಸೈಡ್ಸ್ಗಳಿಗೆ ಈಕ್ವಲ್ ಆಂಗಲ್ಸ್ ಏನಾಗುತ್ತೆ, ಅವು ಆಪೋಸಿಟ್ ಆಗಿರ್ತಕ್ಕಂಥ ಆಂಗಲ್ಸ್ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಸಮ್ ಆಫ್ ದಿ ತ್ರೀ ಇಂಟೀರಿಯರ್ಸ್ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಇಸ್ ಕೊಟ್ಟು 180 ಅಂತ ಹೇಳ್ತೀವಿ. ಆಂಗಲ್ ಸಿ 90 ಡಿಗ್ರಿ ಇರುತ್ತೆ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಕೊಟ್ಟು 180 ಮೈನಸ್ 90. ಸೊ ಅಲ್ಲಿ ಆಂಗಲ್ ಎ ಇಸ್ ಕೊಟ್ಟು ಆಂಗಲ್ ಬಿ ಎಷ್ಟು ಬರುತ್ತಪ್ಪ 90/2 ಅಂತ ಹೇಳ್ತೀವಿ. ಯಾಕಂದ್ರೆ ಇವೆರಡು ಈಕ್ವಲ್. ಯಾಕಂದ್ರೆ ಎ ಸಿ ಇಸ್ ಕೊಟ್ಟು ಬಿ ಸಿ, ಎರಡು ಸೈಡ್ ಈಕ್ವಲ್ ಆದ್ಮೇಲೆ ಎರಡು ಆಂಗಲ್ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಆಂಗಲ್ ಎ ಇಸ್ ಕೊಟ್ಟು 45 ಡಿಗ್ರಿ, ಆಂಗಲ್ ಬಿ ಇಸ್ ಕೊಟ್ಟು 45 ಡಿಗ್ರಿ ಆದ್ಮೇಲೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ನಮಗೆ ಬರುತ್ತೆ ಸ್ಟೂಡೆಂಟ್ಸ್. Okay students, if you like this video, please like it and share the video, and any suggestions, put the suggestions in comment box, and don't forget to subscribe my channel. Okay, thank you friends.